ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕರಿಯರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ SSC ರಿಕ್ವೈರ್ಮೆಂಟ್ 2024 ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಖಾಲಿ ಇರುವ 121 ಅಸಿಸ್ಟೆಂಟ್ ಮತ್ತು ಕ್ಲರ್ಕ್ ಹುದ್ದೆಗಳ ನೇಮಕಾತಿಗೆ ಅರ್ಜಿನ ಆಹ್ವಾನಿಸಲಾಗಿದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಕೋಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಜಾಬ್ಗೆ ಬೇಕಾಗುವ ವಿದ್ಯಾರ್ಥಿ ವಯಸ್ಸು, ಅರ್ಜಿ ಶುಲ್ಕ, ಪ್ರಮುಖ ದಿನಾಂಕ ಮತ್ತು ಹುದ್ದೆಯರ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹುದ್ದೆಯ ಹೆಸರು ಅಸಿಸ್ಟೆಂಟ್ ಮತ್ತು ಕ್ಲರ್ಕ್. ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 121 ಖಾಲಿ ಹುದ್ದೆಗಳು. ಈ 121 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಶುಲ್ಕ ಇಲ್ಲಿ ಯಾರಿಗೂ ಅರ್ಜಿ ಶುಲ್ಕ ಇರೋದಿಲ್ಲ. SC ST 2A 2B 3A 3B ಯಾವುದೇ ಕೆಟಗರಿ ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಪ್ರಮುಖ ದಿನಾಂಕಗಳು: ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 2/2/2024 ಅಂದರೆ 2ನೇ ತಾರೀಕು ಫೆಬ್ರವರಿ ತಿಂಗಳು 24ರಲ್ಲಿ ಅರ್ಜಿನ ನೀವು ಸಲ್ಲಿಸ್ಕೋಬಹುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/2/2024 ಅಂದರೆ 21ನೇ ತಾರೀಕು ಫೆಬ್ರವರಿ 2024. ಹೆಚ್ಚಿನ ಮಾಹಿತಿ ನೀವು ತಿಳ್ಕೋಬೇಕು ಅಂದರೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಮೋರ್ ಇನ್ಫಾರ್ಮೇಷನ್ನ ನೀವು ಬೇಕಾದರೆ ತಿಳ್ಕೋಬಹುದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ವಯಸ್ಸಿನ ಮಿತಿ: ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು. ಗರಿಷ್ಠ ವಯಸ್ಸು 50 ವರ್ಷಗಳು ಆಗಿರಬೇಕು. ವಯೋಮಿತಿ ಸಡಿಲಿಕೆನೂ ಇದೆ. SC ST ವರ್ಗಕ್ಕೆ ವಯೋಮಿತಿ SC ST ವರ್ಗಕ್ಕೆ ವಯೋಮಿತಿ ಸಡಿಲಿಕೆ ಇದೆ. 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ. PWBD ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಅವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ PWBD SC ST ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಮತ್ತೆ 8 ವರ್ಷಗಳನ್ನು ಅವ್ರು ಕೊಟ್ಟಿದ್ದಾರೆ. ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ತಿಳ್ಕೊಳ್ಳಿ. ವಿದ್ಯಾರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು PUC ಪಾಸ್ ಆಗಿದ್ರೆ ಸಾಕು. ಈ ಜಾಬ್ಗೆ ನೀವು ಆನ್ಲೈನ್ನಲ್ಲಿ ಅರ್ಜಿನ ಸಲ್ಲಿಸ್ಕೋಬಹುದು. ವೇತನ ಶ್ರೇಣಿ ಸ್ಯಾಲ್ರಿ ಅಂತಂದರೆ ಅಸಿಸ್ಟೆಂಟ್ ಮತ್ತು ಕ್ಲರ್ಕ್ ಹುದ್ದೆಗೆ ಎರಡಕ್ಕೂ 19,900 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು 81,100 ರೂಪಾಯಿವರೆಗೂ ಪ್ರತಿ ತಿಂಗಳಿಗೂ ಅವ್ರಿಗೆ ಸಿಗುತ್ತೆ. ಹುದ್ದೆಯ ವಿವರಗಳು: ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳು ಒಟ್ಟು 52 ಹುದ್ದೆಗಳಿದೆ. ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಬಂದುಬಿಟ್ಟು 69 ಒಟ್ಟು ಖಾಲಿ ಹುದ್ದೆಗಳಿದೆ. ಒಟ್ಟು ಟೋಟಲ್ ಆಗಿ 121 ಹುದ್ದೆಗಳು ಖಾಲಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ಅಫಿಷಿಯಲ್ kannadacareers.com ಅಂತ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ನೋಡ್ಕೋಬಹುದು. ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಥ್ಯಾಂಕ್ ಯು.